ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ನಿಮ್ಮ ಚಾನಲ್ ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋ ಆಸೆ ನಿಮಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ಸಾಕಷ್ಟು ಜನ ಇದರ ಸಲುವಾಗಿ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೂ ಕೂಡ ಇದ್ರ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮಸ್ಕಾರ ಲರ್ನರ್ಸ್ ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಡಿಜಿಟಲ್ ಕರಿಯರ್ ಕೋಚ್ ವೀರೇಶ್ ಬಸವರಾಜ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ತರ ನೀವು ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದೀವಿ. ಎಂಡ್ ವರ್ಗು ನೋಡಿ. ಇನ್ನೂವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಜಸ್ಟ್ ಯೂಟ್ಯೂಬ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನಿಮ್ ಮುಂದೆ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಟಾಪ್ ರೈಟ್ ಕಾರ್ನರ್ ಅಲ್ಲಿ ನೀವು ಯಾವ ಗೂಗಲ್ ಅಕೌಂಟ್ ಇಂದ ಈ ಒಂದು ಕ್ರೋಮ್ ನ ಓಪನ್ ಮಾಡಿರ್ತೀರಾ, ಈ ಯೂಟ್ಯೂಬ್ ನ ಓಪನ್ ಮಾಡಿರ್ತೀರಾ, ಆ ಗೂಗಲ್ ಅಕೌಂಟ್ ನ ಐಕಾನ್ ಬಂದಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಅ ಚಾನಲ್ ಅಂತ ಇದೆ. ಇಲ್ಲಿ ರೆಡಿ ಸೋ ಇಂಟರ್ನ್ಶಿಪ್ ಮಾಡಿದ್ರೆ gmail.com ಅಂತ ನನ್ನೊಂದು ಮೇಲ್ ಐಡಿ ಇದೆ. ಆ ಜಿಮೇಲ್ ಐಡಿಗೆ ನಾನು ಇದನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪರ್ಟಿಕ್ಯುಲರ್ ಜಿಮೇಲ್ ಐಡಿ ಬೇರೆ ಯಾವ್ದಾದ್ರು ಇದ್ರೆ ಅದನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಸ್ವಿಚ್ ಅಕೌಂಟ್ ಅಂತ ಇಲ್ಲಿ ಬರುತ್ತೆ. ಆ ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಅಕೌಂಟ್ ನಿಮಗೆ ಯಾವ್ದು ಬೇಕೋ ಆ ಜಿಮೇಲ್ ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ಆಲ್ರೆಡಿ ಒಂದು ಅಕೌಂಟ್ ಇದ್ದು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಆಡ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಆಮೇಲೆ ಅದು ನಿಮಗೆ ನಿಮ್ಮ ಇಮೇಲ್ ಐಡಿ ಅಥವಾ ಫೋನ್ ನಂಬರ್ ಹಾಕೋದಕ್ಕೆ ಹೇಳುತ್ತೆ. ಓಕೆ, ಇಲ್ಲಿ ಇಮೇಲ್ ಐಡಿ ಮೂಲಕನೇ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಫೋನ್ ನಂಬರ್ಸ್ ಕೆಲವೊಂದ್ಸಲ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಮೇಲ್ ಐಡಿ ಇಂದ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ತರದ ಭಯ ಇರಲ್ಲ, ಅದು ಬ್ಲಾಕ್ ಆಗೋ ಚಾನ್ಸ್ ಇರಲ್ಲ. ಎಲ್ಲ ನೋಟಿಫಿಕೇಶನ್ಸ್ ಅದಕ್ಕೆ ಬರೋದಕ್ಕೆ ಶುರು ಆಗುತ್ತೆ. ಆಮೇಲೆ ನಿಮಗೆ ಮಾನಿಟೈಸ್ ಮಾಡ್ಕೋಬೇಕಾದ್ರೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಕ್ರಿಯೇಟ್ ನಿಮ್ಮ ಜಿಮೇಲ್ ಐಡಿನ ಇಲ್ಲಿ ಕೊಟ್ಬಿಟ್ಟು ನೀವು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದು ಕ್ರಿಯೇಟ್ ಆಗ್ಬಿಡುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನ ನೀವು ಎಲ್ಲ ಫಿಲ್ ಮಾಡ್ಬೇಕಾಗತ್ತೆ. ಬಟ್ ಈ ಮೆಥಡ್ ಇಂದ ನಾನು ತೋರಿಸ್ದೆ ಸಿಂಪಲ್ ಆಗಿರುವಂತ ಮೆಥಡ್. ನಾನು ಅವಾಗ್ಲೇ ಹೇಳಿದ್ನಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಕ್ರಿಯೇಟ್ ಅ ಚಾನಲ್ ಅಂತ ಕೊಡಿ. ಅಂದ್ರೆ ಡೈರೆಕ್ಟ್ ಆಗಿ ರೆಡಿ ಸೋ ಇಂಟರ್ನ್ಶಿಪ್ ಮಾಡಿದ್ರೆ gmail.com ಅಂತ ತಗೋತು. ಇಲ್ಲಿ ನೇಮ್ ಕೇಳ್ತಾ ಇದೆ, ನಿಮ್ಮ ಯೂಟ್ಯೂಬ್ ಚಾನಲ್ ಏನ್ ಹೆಸರು ಇಡಬೇಕು ಅಂತ. ಸೊ ನಾನು ಇದನ್ನ ಬರೀ ರೆಡಿ ಸೋ ಡ್ಯಾಶ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಇಷ್ಟು ಕೊಡ್ತೇನೆ. ಓಕೆ, ಸೊ ಹ್ಯಾಂಡಲ್ ಅಂದ್ರೆ ಏನು, ಇದನ್ನ ಕಾಪಿ ಮಾಡ್ಕೊಂಡು youtube.com https://youtube.com/rediso-digital marketing services ಇಷ್ಟು ಹೋದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಬಂದು ಕ್ರಿಯೇಟ್ ಅಂತ ಕೊಡಿ. ಇಲ್ಲಿ ಏನಾದ್ರು ಹೆಸರು ಅವೈಲೇಬಲ್ ಇಲ್ಲ ಅಂತ ತೋರಿಸಿದ್ರೆ ಈ ಹೆಸರಲ್ಲಿ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕಲಿ ಚೇಂಜ್ ಆಗ್ಬಿಡುತ್ತೆ. ಓಕೆ, ಅವಾಗ ಎಕ್ಸೆಪ್ಟ್ ಮಾಡಿದ ತಕ್ಷಣ ನಿಮ್ಮದೊಂದು ಚಾನಲ್ ರೆಡಿ ಆಗುತ್ತೆ. ಓಕೆ, ರೆಡಿಸೋ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಅಂತ ಬಂತು. ಮೋರ್ ಅಬೌಟ್ ದಿಸ್ ಚಾನಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ಲಿಂಕ್. ಓಕೆ, ಸೊ ಇಲ್ಲಿದೆ ನೋಡಿ. ಇದನ್ನ ಯಾರಿಗಾದ್ರು ಶೇರ್ ಮಾಡಿದ್ರೆ ನಿಮ್ಮ ಚಾನಲ್ಗೆ ಡೈರೆಕ್ಟ್ ಆಗಿ ಬರ್ತಾರೆ ಅವರು. ಇವಾಗ ಕಸ್ಟಮೈಸ್ ಚಾನಲ್ ಇಲ್ಲಿದೆ, ಮ್ಯಾನೇಜ್ ವಿಡಿಯೋಸ್ ಇಲ್ಲಿದೆ. ಮುಂದಿನ ಕಸ್ಟಮೈಸೇಷನ್ ಮತ್ತೆ ವಿಡಿಯೋಸ್ ಗಳನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೊಂಡಿದ್ದೀರಾ. ನಿಮ್ಮ ಬಿಸ್ನೆಸ್ ನ ಪ್ರಮೋಟ್ ಮಾಡಬೇಕು, ಸರ್ವಿಸಸ್ ಪ್ರಮೋಟ್ ಮಾಡಬೇಕು, ನಿಮ್ಮ ಹವ್ಯಾಸನ ನಿಮ್ಮ ಮಾನಿಟೈಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಎಲ್ಲಾ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ ಯು. ಇದು ನಿಮಗೆ ಇಷ್ಟ ಆಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.